ಏನೋ ಮಾಡ್ತಿದ್ದೆ ಖುಷಿ ಆಗಿದ್ರೆ ನನಗೆ ಏನ್ ಕೊಡಕ್ಕಾಗಲ್ಲ, ಅಷ್ಟು ಖುಷಿ ಆಗಿದ್ದೀನಿ ಇವತ್ತು ನಾನು. ಕೆಳಗಿಲ್ಕಪ್ಪ ನೀನು. ಏನಾಯ್ತು ಅಸಹ್ಯ? ಸಿಕ್ಕಾಬಡೆ ಖುಷಿ ಆಗಿದ್ದೀನಿ ಕಣ ವಿನಿ. ನಿನಗ್ ಬೇಕಾಗಿರೋ ಹೆಂಡ್ತಿನ ನೀನು ಆರಿಸ್ಕೊಂಡಿಲ್ಲ ಕಣ. ನನಗೆ ನನ್ನ ತಾಯಿನ ವಾಪಸ್ ಕೊಟ್ಟಿದ್ಯಾ, ನಾನು ಕಳ್ಕೊಂಡಿರೋ ಪ್ರೀತಿ ಕೊಟ್ಟಿದ್ಯಾ ಕಣ. ಲೇ ನನ್ನ ಖುಷಿನ ಹೆಂಗ್ ತೋರ್ಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ವಿನಿ. ಎಲ್ಲ ಕಳ್ಕೊಂಡು ಅನಾಥ ತರ ಇದೆ ಕಣ. ಈ ಮನೇಲಿ ನನಗೆ ಏನಾದ್ರು ಬೇಕು ಬೇಡ ಅನ್ನೋರು ಕೇಳೋರು ಬಂದಿದ್ದಾರೆ. ಈಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣ. ನಿನ್ಗೆ ಏನು ಕೆಲಸ ಮಾಡ್ಬೇಕಲ್ಲ ನಾನು ಮಾಡ್ತೀನಿ ಹೇಳ. ಲಾಕಣು ನೀನ್. ಹೌದಾ? ಏನ್ ಹೇಳಿದ್ರು ಮಾಡ್ತೀಯಾ? ಲೈ ಕಬಾಬ್ ಮೇ ಅಡ್ಡಿ, ನಮ್ಮ ಅಣ್ಣ ಕಾಲಲ್ಲಿ ತೋರಿಸಿದ್ರೆ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಇವತ್ತಿಂದ ಕುಡಿಬಾರ್ದು ಅಂತ ಹೇಳಿ ಬಾವ, ನೋಡೋಣ ಮಾಡ್ತಾನ ಅಂತ. ತಗದ್ ಬಿಟ್ಟ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಏನಕ್ಕೆ ಲಿಂಕ್ ಮಾಡ್ತಿದ್ಯಾ? ನೋಡಪ್ಪ, ನೀನು ಹೇಳಿದ ಕೆಲಸ ಮಾಡ್ತೀನಿ ಅಂದೆ ಅಷ್ಟೇನೆ, ಕಂಡೀಷನ್ ಹಾಕು ಅಂತಲ್ಲ. ಅವಳ ಮಾತು ಕೇಳ್ಕೊಂಡು ಏನನ್ನ ಹೇಳ್ಬೇಡ, ಆಮೇಲೆ ಎಲ್ಲ ಉಫಿ. ನಾನೇನು ಹೇಳಲ್ಲ, ನೀನು ಹೀಗೆ ಖುಷಿ ಖುಷಿಯಾಗಿದ್ರೆ ನನಗಷ್ಟು ಸಾಕು. ಲೇ ಖುಷಿನ ಖುಷಿಗೆ ಬಾಯಲ್ಲೆಲ್ಲ ಕೆಟ್ಟ ಮಾತು ಬರ್ತಿದೆ ಕಣೋ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಲೇ ಇಷ್ಟು ದಿನ ಅಮ್ಮನ ಹುಡ್ಕೊಂಡು ನಾನು ಹೋಗ್ತಿದ್ದೆ, ಆದ್ರೆ ಅಮ್ಮನೇ ಕಣ್ಮುಂದೆ ಇದ್ದಾರೆ. ಈಗ ಫುಲ್ ಸಂತೋಷಕ್ಕೆ. ಅಲ್ಲ ಕೃಷ್ಣ, ಅಕ್ಕ ಸಾರಿ ಕೇಳಿದಕ್ಕೇನೆ ಇಷ್ಟೊಂದು ಖುಷಿನಾ ನಿನ್ಗೆ? ಅವ್ರು ಬಂದು ಸಾರಿ ಕೇಳಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹಾಗಂತ ನಾನು ಕೇಳೋದು ಇಲ್ಲ. ಇನ್ನು ಮುಂದೆನೂ ಅಷ್ಟೇ, ಆ ಥರ ನಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಇವತ್ತು ಅವ್ರು ಕೇಳಿದ ಸಾರಿಲಿ ಬರೀ ಸಾರಿ ಇರಲಿಲ್ಲ ವಿನಯ, ಅದೊಂಥರ ಸ್ಪೆಷಲ್. ಏನ್ ಹೇಳ್ತಿದ್ಯಾ? ಅದಕ್ಕೆ ಇವತ್ತು ನಾನೊಂದು ಅಧಿಕಾರ ನೋಡಿದೆ ಕಣ. ಆ ಅಧಿಕಾರ ಇರೋದಕ್ಕೆ ತಾನೇ ಅವ್ರು ನನಗೆ ಹೊಡೆದಿದ್ದು. ಈ ಪ್ರಪಂಚದಲ್ಲಿ ತುಂಬ ಕೆಟ್ಟ ಭಾವನೆ ಯಾವ್ದು ಗೊತ್ತಾ? ಒಬ್ಬ ಮನುಷ್ಯನ ಮೇಲೆ ಕೋಪ ಸಿಟ್ಟು ಕೂಡ ಮಾಡ್ಕೊಳ್ದೆ ಅವ್ರನ್ನ ತಿರಸ್ಕರಿಸೋದು. ಅದು ನನಗೆ ಲೈಫ್ ಲಾಂಗ್ ಇತ್ತು ಕಣ. ಆದರೆ ಇವತ್ತು ಅದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಕೆನ್ನೆಗೆ ಪಠಾರ ಅಂತ ಹೊಡೆದ್ರು. ಒಂದು ತಾಯಿಗೆ ಮಾತ್ರ ಅಧಿಕಾರ ಇರೋದಕ್ಕೆ ಸಾಧ್ಯ ವಿನಿ. ಅದಾದ್ಮೇಲೆ ಅವ್ರು ಮತ್ತೆ ಬಂದು ನನಗೆ ಸಾರಿ ಕೇಳಿದ್ರು ಕಣೋ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಅಂತಾನೂ ಹೇಳಿದ್ರು. ಒಬ್ಬ ತಾಯಿ ತನ್ನ ಮಗನಿಗೆ ಬೈದು ಹೊಡೆದು ಪುನಃ ಅವನ ಹತ್ರ ಬಂದು ಸಾರಿ ಕೇಳಿ ನೀನು ಕಂಡ್ರೆ ನನಗೆ ಪ್ರೀತಿ ಇದೆ ಅಂತ ಹೇಳ್ತಿರ್ತಾನೆ. ನಾವು ಅವ್ರಿಗೆ ನನ್ನ ಮೇಲೆ ಕಾಳಜಿ ಇರೋದಕ್ಕೆ ಕಣೋ ಇಷ್ಟೆಲ್ಲ ಹೇಳಿರೋದು. ಅಮ್ಮ, ಏನಾದ್ರೂ ಬೇಕಿತ್ತಾ? ಅಮ್ಮನ ನನ್ನ ಹಾಗೆಲ್ಲ ಕರಿಬೇಡ, ನಂಗೆ ಇಷ್ಟ ಆಗತ್ತಿಲ್ಲ. ನಾನು ಅಮ್ಮ ಅಂತ ಕರೀದೆ ಹೋದ್ರು ವರ್ಷದಲ್ಲಿ ನೀವು ನನಗೆ ಅಮ್ಮನೇ ತಾನೆ? ನನಗೆ ಇಷ್ಟ ಎಲ್ಲ ಕರಿಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿಂಗೆ? ಬರ್ಸೆ ಗಿರ್ಸೆ ಅಂತ ಇಟ್ಕೊಂಡು ನನ್ನ ಅಮ್ಮ ಅಂತೆಲ್ಲ ಕರಿಬೇಡ, ಗೊತ್ತಾಯ್ತಾ? ಹೆಣ್ಮಕ್ಳು ಅಮ್ಮ ಅಂತ ಕರ್ಸ್ಕೊಳ್ಳೋದೆ ಮಹಾದಾಸೆ ಅಂತ ದೊಡ್ಡವ್ರು ಹೇಳ್ತಾರೆ. ಇವ್ರು ನೋಡಿದ್ರೆ ಅದೇ ಬೇಡ ಅಂತ ಹೇಳ್ತಿದ್ದಾರೆ ಅಲ್ವಾ ಅಜ್ಜಿ? ನನ್ನ ಅಜ್ಜಿ ಅನ್ಬೇಡ್ವೆ, ರಾಚಮ್ಮ ಅನ್ನು ಸಾಕು. ಅವಳು ಏನಾದ್ರೂ ಕರ್ಕೊಳ್ಳಿ ಬಿಡೆ, ನೀನು ಯಾಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತೀಯಾ? ಈ ರಾಚಮ್ಮ ಸ್ವಲ್ಪ ಸುಮ್ಮನಿರಿ ನೀವು. ಹೌದು, ಏನಿವತ್ತು ಆಶ್ಚರ್ಯ, ಬೆಳಗ್ಗೆ ಬೇಗ ಆಯ್ತು, ಪಟ 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 ಅಂತ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದೆಯಲ್ಲ. ಅದೇನೋ ಹೇಳ್ತಾರೆ ಅತಿ ವೇಗ ತಿಥಿ ಬೇಗ ಅಂತ. ನಾನು ಮೊನ್ನೆ ಹೈವೇನಲ್ಲಿ ಬರಬೇಕಾದ್ರೆ ನೋಡಿದ್ದೆ. ಸ್ವಲ್ಪ ಹುಷಾರಾಗಿರೋ. ಅದು ಹೊಸ ಗಾಡಿ, ಖಾಲಿ ರೋಡು, ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡ್ಮೇಲೆ ಆಕ್ಸಿಲರೇಟರ್ ಒತ್ತಲೇಬೇಕಲ್ವಾ? ಒಂದೆರಡು ಹಳೆ ಗಾಡಿಗಳು ಅಡ್ಡ ಬರ್ತವೆ, ಗುರಿ ಮುಟ್ಬೇಕು ಅಂದ್ರೆ ಅವನ್ನೆಲ್ಲ ಓವರ್ಟೇಕ್ ಮಾಡಲೇಬೇಕು. ಅದು ನಮ್ಮ ಅಣ್ಣನ ಆಟೋ ಇತ್ತಲ್ವಾ, ಅದಕ್ಕೆ ಅದೇ ಎಕ್ಸಾಂಪಲ್ ಕೊಟ್ಟೆ ಡ್ರೈನ್ ಬಗ್ಗೆ. ನಿಮ್ಮಿಬ್ರಿಗೆ ಏನಾದರೂ ಬೇಕಿತ್ತಾ? ನಾನೇ ಮಾಡ್ಕೊಡ್ತೀನಿ. ಸೆಕೆ, ಸ್ವಲ್ಪ ಜ್ಯೂಸ್ ಬೇಕಿತ್ತು. 2 ನಿಮಿಷ, ಹೀಗೆ ಬಂದ್ಬಿಡ್ತೀನಿ. ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಬಿಟ್ರೋ ಈ ಮನೇಲಿ ನನ್ನನ್ನು ಮನುಷ್ಯ ಅಂತ ಒಪ್ಕೊಂಡು ನನಗೆ ಕಾಫಿ ಕೊಟ್ಟಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ.
ಈ ತಿರುಪತಿ ತಿಮ್ಮಪ್ಪನೇ ಬಂದು ಕೈಗೆ ಲಾಡು ಕೊಟ್ಟಷ್ಟು ಖುಷಿ ಆಯ್ತು. ನಮ್ಮಕ್ಕೆ ಒಂಥರ ಸಿನಿಮಾ ಹೀರೋಯಿನ್ ಥರ ಪಕ್ಕ ಟೈಮಿಂಗ್ಸು. ನಿನ್ನೆ ಅವ್ರು ಏನು ಮಾಡಿದ್ರು, ವಿನಿ ಪರವಾಗಿ ನಿಂತು ಅವ್ರು ಸಾರಿ ಕೇಳಿದ್ರು, ವಿನಿಗೆ ಪರ್ಫೆಕ್ಟ್ ಹೆಂಡ್ತಿ ಅಂತ ಪ್ರೂವ್ ಮಾಡಿಬಿಟ್ರು. ಬಟ್ ಇವತ್ತೇನು ಮಾಡಿದ್ರು ಯಾಕೋ ಅದಕ್ಕೆ ತಾಯಿ ಸಮಾನ ಅಂತಾರೆ. ಅವ್ರು ಅದನ್ನ ಇವತ್ತು ಪ್ರೂವ್ ಮಾಡಿಬಿಟ್ರು. ಪರ್ಫೆಕ್ಟ್ ನಮ್ಮ ಅದಕ್ಕೆ. ಗಾಡ್ ಇಸ್ ಗ್ರೇಟ್. ಮಿಸ್ಟರ್ ಕೃಷ್ಣ, ನಾವು ಹುಡುಕ್ದೆ ಕೆದಕ್ದೆ ಕಾಲತ ನೀರೇ ಬಂದು ಬಿದ್ಬಿಟ್ರೆ ಅದನ್ನು ಈಸಿಯಾಗಿ ಒಪ್ಕೊಳ್ಬಾರ್ದಂತೆ. ಅದನ್ನ ಅಳ್ದು ತೂಗಿ ಸರಿಯಾಗಿ ಯೋಚನೆ ಮಾಡಿ ಒಪ್ಕೊಳ್ಬೇಕಂತೆ. ಗೊತ್ತಾ ನಿನ್ಗೆ? ಏನು ಹೇಳ್ತಿದ್ದೆ ನೀನು? ಹೇಳಂಗಿದ್ರೆ ಸೀದಾ ಹೇಳೋ. ಈ ಕಾಫಿಗೂ ಈ ನಿಧಿಗೂ ಏನು ಸಂಬಂಧ? ಸಂಬಂಧ ಏನೂ ಇಲ್ಲಪ್ಪ, ನನ್ಗೆ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ. ಅಕ್ಕೋ ಏನು ಅಕ್ಕೋ, ಹೇಳು. ನೀನೇನೋ ಮುಚ್ಚಿಡ್ತಾ ಇದೀಯಾ, ಅದಕ್ಕೆ ನನ್ನ ಮೈದ್ನ ಅಂತ ಅಕ್ಸೆಪ್ಟ್ ಮಾಡಲ್ವಾ? ಹಾಗೇನೂ ಇಲ್ಲಪ್ಪ, ನೀನು ತುಂಬಾ ಖುಷಿಯಿಂದ ಕುಣಿಬೇಡ, ಹಾಟ್ ಹುಷಾರು ಅಂದಷ್ಟೆ. ನೀನು ಕಾಫಿ ಕುಡಿ, ನಿಮ್ಮ ಅತ್ತಿಗೆ ಕೊಟ್ಟಿರೋ ಕಾಫಿ, ಸಕ್ಕರೆ ಬದಲು ಪ್ರೀತಿ ಹಾಕೊಟ್ಟಿರೋ ಕಾಫಿ. ಏ ಹೋಗ್ಯಾ, ನಮ್ಮ RCB 18 ವರ್ಷ ಆದಮೇಲೆ ಗೆದ್ದಷ್ಟೇ ಖುಷಿ ಆಯ್ತು ನನಗೆ. ಇದನ್ನ ತಗೊಂಡೋಗಿ ನೀಟಾಗಿ ಮ್ಯೂಸಿಯಮಲ್ಲಿ ಇಡಬೇಕು, ಸೇಫ್ ಆಗಿ. ಇನ್ಮೇಲೆ ಇದನ್ನ ನಾನು ಅತ್ತಿಗೆ ಪರಪ್ಪ, ಅವರೇ ಈ ಮನೆ ದೇವರು. ಲ ಲ ಲ ಲ ಲ